ಸನ್ಯಾಸಿ ರಾಜಕೀಯ ಪ್ರವೇಶ ಯಾಕೆ ಮಾಡ್ತಾನೆ ಅಂದರೆ, ರಾಜ ಯಾವಾಗ ತನ್ನ ಕರ್ತವ್ಯದಲ್ಲಿ ವಿಫಲನಾಗ್ತಾನೆ ಆವಾಗ ಸನ್ಯಾಸಿ ರಾಜಕೀಯ ಪ್ರವೇಶ ಮಾಡಬೇಕಾಗುತ್ತೆ. ಆಳುಗರು ತಮ್ಮ ಕರ್ತವ್ಯದಲ್ಲಿ ವಿಫಲರಾದಾಗ, ಆಳುಗರು ಜನರಿಗೆ ನ್ಯಾಯ ಕೊಡುವುದರಲ್ಲಿ ವಿಫಲರಾದಾಗ, ಆಳುಗರು ತಾವು ಏನು ಕೊಡಬೇಕಾಗಿತ್ತು ಜನರಿಗೆ ಅದನ್ನು ಕೊಡುವುದರಲ್ಲಿ ಸಂಪೂರ್ಣವಾಗಿ ದುರ್ಬಲರಾದಾಗ, ಸಮಾಜ ಅದರಿಂದ ಬಹಳಷ್ಟು ಒದ್ದಾಡ್ತಾ ಇದ್ದಾಗ ಆವಾಗ ಸನ್ಯಾಸಿ ಪ್ರವೇಶ ಮಾಡೋದು ತಪ್ಪೇನಿಲ್ಲ. ಸನ್ಯಾಸಿ ರಾಜಕೀಯ ಪ್ರವೇಶ ಯಾಕೆ ಮಾಡ್ತಾನೆ ಅಂದರೆ, ರಾಜ ಯಾವಾಗ ತನ್ನ ಕರ್ತವ್ಯದಲ್ಲಿ ವಿಫಲನಾಗ್ತಾನೆ ಆವಾಗ ಸನ್ಯಾಸಿ ರಾಜಕೀಯ ಪ್ರವೇಶ ಮಾಡಬೇಕಾಗುತ್ತೆ. ಆಳುಗರು ತಮ್ಮ ಕರ್ತವ್ಯದಲ್ಲಿ ವಿಫಲರಾದಾಗ, ಆಳುಗರು ಜನರಿಗೆ ನ್ಯಾಯ ಕೊಡುವುದರಲ್ಲಿ ವಿಫಲರಾದಾಗ, ಆಳುಗರು ತಾವು ಏನು ಕೊಡಬೇಕಾಗಿತ್ತು ಜನರಿಗೆ ಅದನ್ನು ಕೊಡುವುದರಲ್ಲಿ ಸಂಪೂರ್ಣವಾಗಿ ದುರ್ಬಲರಾದಾಗ, ಸಮಾಜ ಅದರಿಂದ ಬಹಳಷ್ಟು ಒದ್ದಾಡ್ತಾ ಇದ್ದಾಗ ಆವಾಗ ಸನ್ಯಾಸಿ ಪ್ರವೇಶ ಮಾಡೋದು ತಪ್ಪೇನಿಲ್ಲ. ಸನ್ಯಾಸಿ ರಾಜಕೀಯ ಪ್ರವೇಶ ಯಾಕೆ ಮಾಡ್ತಾನೆ ಅಂದರೆ, ರಾಜ ಯಾವಾಗ ತನ್ನ ಕರ್ತವ್ಯದಲ್ಲಿ ವಿಫಲನಾಗ್ತಾನೆ ಆವಾಗ ಸನ್ಯಾಸಿ ರಾಜಕೀಯ ಪ್ರವೇಶ ಮಾಡಬೇಕಾಗುತ್ತೆ. ಆಳುಗರು ತಮ್ಮ ಕರ್ತವ್ಯದಲ್ಲಿ ವಿಫಲರಾದಾಗ, ಆಳುಗರು ಜನರಿಗೆ ನ್ಯಾಯ ಕೊಡುವುದರಲ್ಲಿ ವಿಫಲರಾದಾಗ, ಆಳುಗರು ತಾವು ಏನು ಕೊಡಬೇಕಾಗಿತ್ತು ಜನರಿಗೆ ಅದನ್ನು ಕೊಡುವುದರಲ್ಲಿ ಸಂಪೂರ್ಣವಾಗಿ ದುರ್ಬಲರಾದಾಗ, ಸಮಾಜ ಅದರಿಂದ ಬಹಳಷ್ಟು ಒದ್ದಾಡ್ತಾ ಇದ್ದಾಗ ಆವಾಗ ಸನ್ಯಾಸಿ ಪ್ರವೇಶ ಮಾಡೋದು ತಪ್ಪೇನಿಲ್ಲ.